ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಇದು ಇಡೀ ರಾಜ್ಯವೇ ತಲೆ ತಗ್ಗಿಸಬೇಕಾದ ಸ್ಟೋರಿ. ಅದರಲ್ಲೂ ಕರ್ನಾಟಕ ಪೊಲೀಸ್ ಇಲಾಖೆಗೆ ಅವಮಾನ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜಿಲ್ಲೆಯಲ್ಲಿ ನಡೆದ ಪೊಲೀಸ್ ಅಪ್ಪನ ಕಾಮಕೇಳಿಯ ಸ್ಟೋರಿ ಇದು. ಸ್ಟೇಷನ್ನಲ್ಲೇ ಯೂನಿಫಾರ್ಮ್ನಲ್ಲೇ ಮಹಿಳೆ ಜೊತೆ ಕಾಮದಾಟ ಆಡಿದ ನಾಚಿಕೆಗೇಡಿನ ಕೃತ್ಯವಿದು. ನೋಡಿ, ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಈತನ ಹೆಸರು ರಾಮಚಂದ್ರಪ್ಪ ಅಂತ. ಮಧುಗಿರಿ ಡಿವೈಎಸ್ಪಿ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪೊಲೀಸ್ ದೂರು ನೀಡಲು ಬಂದ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಜಮೀನು ವಿಚಾರಕ್ಕೆ ಸಂಬಂಧಿಸಿದಂತೆ ಪಾವಗಡದ ಮಹಿಳೆಯೊಬ್ಬಳು ಡಿವೈಎಸ್ಪಿ ರಾಮಚಂದ್ರಪ್ಪ ಅಲಿಯಾಸ್ ಕಾಮಚಂದ್ರಪ್ಪನನ್ನು ಭೇಟಿಯಾಗಿದ್ದಾರೆ. ಆ ವೇಳೆ ಈ ಮಹಾನುಭಾವ ಆಕೆಯನ್ನು ಪುಸಲಾಯಿಸಿ ಏಕಾಂತದ ಕೊಠಡಿಯೊಳಗೆ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ. ವೈರಲ್ ಆಗಿರೋ ವಿಡಿಯೋದಲ್ಲಿ ಮಹಿಳೆಯ ಜೊತೆ ರಾಮಚಂದ್ರಪ್ಪ ಅಸಭ್ಯವಾಗಿ ವರ್ತಿಸಿರೋದು ಕಂಡುಬಂದಿದೆ. ಕಿಟಕಿ ಸಂದಿಯಿಂದ ಯಾರೋ ಈ ವಿಡಿಯೋವನ್ನು ಮಾಡಿದ್ದಾರೆ. ಅದನ್ನು ಗಮನಿಸಿದ ಮಹಿಳೆ ಎಚ್ಚೆತ್ತುಕೊಂಡಿರುವುದು ಕೂಡ ವಿಡಿಯೋದಲ್ಲಿದೆ. ದೂರು ನೀಡಲು ಬಂದ ಮಹಿಳೆಯನ್ನು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಲೈಂಗಿಕ ದೌರ್ಜನ್ಯ ಎಸಗಿರೋ ವಿಡಿಯೋ SP KB ಅಶೋಕ್ ಅವರ ಗಮನಕ್ಕೆ ಬರ್ತಾ ಇದ್ದಂತೆ ಅವರು ಕೂಡಲೇ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. DGIG ಅಲೋಕ್ ಮೋಹನ್ ಅವರು ರಾಮಚಂದ್ರಪ್ಪನನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಮಹಿಳೆ ನೀಡಿದ್ದ ದೂರಿನ ಮೇರೆಗೆ BNS 68, 75 ಮತ್ತು 79 ಅಡಿಯಲ್ಲಿ ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪೊಲೀಸರು ರಾಮಚಂದ್ರಪ್ಪನನ್ನು ಬಂಧಿಸಿದ್ದಾರೆ. ಇದು ಇಡೀ ರಾಜ್ಯವೇ ಸಮಾಜವೇ ಆತಂಕ ಪಡಬೇಕಾದಂಥ ಹೇಯ ಕೃತ್ಯ. ನ್ಯಾಯ ಕೊಡಿಸಿ ಸ್ವಾಮಿ ಅಂತ ತಮ್ಮ ಬಳಿ ಬಂದ ಮಹಿಳೆಯ ಮೇಲೆ DYSP ಲೈಂಗಿಕ ದೌರ್ಜನ್ಯ ನಡೆಸಿರೋದು ಕರ್ನಾಟಕ ಪೊಲೀಸ್ಗೆ ಕಳಂಕ. ಅದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜಿಲ್ಲೆಯಲ್ಲಿ, ಸಹಕಾರಿ ಸಚಿವ KN ರಾಜಣ್ಣ ಅವರ ಕ್ಷೇತ್ರ ಮಧುಗಿರಿಯಲ್ಲಿ ಪೋಲಿ ಆಟ ನಡೆದಿದೆ. ಇವರು ನಿಜಕ್ಕೂ ಆರಕ್ಷಕರ ನಾಚಿಕೆ ಆಗಬೇಕು. ಈ ವ್ಯವಸ್ಥೆ ಬಗ್ಗೆ ಪೊಲೀಸ್ ಇಲಾಖೆ ಮೇಲೆ ಜನ ನಂಬಿಕೆ ಇಡೋದಾದರೂ ಹೇಗೆ ಸ್ವಾಮಿ?